ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅಬ್ರಾಮನನ್ನು ಆಶೀರ್ವದಿಸಿ ಅವನ ಸಂಗಡ ಊಟ ಮಾಡಿದ ನಂತರ ಸದೋಮ್ ಪಟ್ಟಣವನ್ನು ದೇವರು ನೋಡ್ತಾ ಇದ್ದಾರೆ. ಆ ಸದೋಮ್ ಪಟ್ಟಣ ಎಲ್ಲ ಪಾಪ ಕೃತ್ಯಗಳಿಂದ ತುಂಬಿ ಹೋಗಿರುತ್ತದೆ. ಆ ಪಟ್ಟಣವನ್ನು ನಾಶ ಮಾಡಬೇಕೆಂದು ಯೆಹೋವನು ಅಂದ್ಕೊಳ್ತಾ ಇದ್ದಾರೆ. ಆಗ ನೋಡುವುದಾದರೆ ದೇವರು ಸದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡಿ ಲೋಟನನ್ನು ತಪ್ಪಿಸಿದ್ದು. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸದೋಮಿಗೆ ಬಂದಾಗ ಲೋಟನು ಸದೋಮಿನ ಊರು ಬಾಗಿಲಲ್ಲಿ ನಿಂತುಕೊಂಡಿದ್ದನು. ಅವನು ಅವನನ್ನು ಕಂಡಾಗ ಎದುರುಗೊಂಡು ಬಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿನ್ನ ದಾಸನೇ ಮನೆಗೆ ಬಂದು ಇಳಿದುಕೊಳ್ಳಿ, ಕಾಲುಗಳನ್ನು ತೊಳಕೊಳ್ಳಿರಿ, ಬೆಳಗ್ಗೆ ನಿಮ್ಮ ಮಾರ್ಗವನ್ನು ಹಿಡ್ಕೊಂಡು ಹೋಗಬಹುದು ಅಂದನು. ಅವರು, ಹಾಗಲ್ಲ, ಬೀದಿಯಲ್ಲಿ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಹಿಡಿಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಲೋಟನ ಚರಿತ್ರೆಯನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ಸದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಾಗಿ ತನ್ನ ದೂತರನ್ನು ಕಳಿಸಿದಾಗ ಲೋಟನು ಆ ದೂತರನ್ನು ತನ್ನ ಮನೆಗೆ ಬರಮಾಡಿಕೊಂಡಂತಹ ಲೋಟನು ಅವರು ದೇವರ ದೂತರಾಗಿದ್ದರು. ಅಲ್ಲಿ ಅನೇಕ ಕೆಟ್ಟ ಜನರಿರುವುದರಿಂದ ಅವರು ಲೋಟನನ್ನು ಸಂಹರಿಸಬೇಕೆಂದು ಕಾದಿದ್ದರು. ಆದರೆ ಆ ದೂತರು ಲೋಟನನ್ನು ತಪ್ಪಿಸಿ ಪಟ್ಟಣದ ಹೊರಗೆ ಕರೆದುಕೊಂಡು ಬಂದರು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು. ನೀನು ನನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೆ ಉಂಟಾಗಿ ಸತ್ತೆನು. ಆಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು. ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆ ಆಗಬೇಕೆಂದು ನನ್ನ ಪ್ರಾಣ ಉಳಿಯುವುದು. ಆ ಊರು ಸಣ್ಣದಲ್ಲವೇ ಎಂದನು. ಅದಕ್ಕಾತನು, ಆ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡವುವುದಿಲ್ಲ. ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೊ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಆದುದರಿಂದ ಆ ಊರಿಗೆ ಚಿಗೋರ್ ಎಂದು ಹೆಸರಾಯಿತು. ಲೋಟನು ಚಿಗೋರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು. ಆಗ ಯೆಹೋವನು ಸದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳು ಸುರಿಸಿ ಆ ಪಟ್ಟಣವನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿ, ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಸ್ತಂಭವಾದಳು. ಈಗಲೂ ಸಹ ನಾವು ಸದೋಮ್ ಗೊಮೋರದ ಒಂದು ವಿಡಿಯೋಗಳಲ್ಲಿ ನಾವು ನೋಡ್ತೀವಿ. ಕಲ್ಲಿನ ಉಪ್ಪಿನ ಒಂದು ಸ್ತಂಭವಾಗಿದ್ದಾಳೆ. ದೇವರು ಯಾವತ್ತೂ ನೀನು ಆ ಪಟ್ಟಣವನ್ನು ಹಿಂತಿರುಗಿ ನೋಡಬಾರ್ದು ಅಂತ ಹೇಳಿದಾಗ ಆ ಒಂದು ಲೋಟನ ಹೆಂಡತಿ ತಿರುಗಿ ನೋಡೋದ್ರಿಂದ ಅವಳು ಉಪ್ಪಿನ ಸ್ತಂಭವಾಗಿ ಈಗಲೂ ಸಹ ಆ ಒಂದು ಉಪ್ಪಿನ ಸ್ತಂಭ ನಾವು ನೋಡಲಿಕ್ಕೆ ಸಿಗುತ್ತದೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ದೇವರಿಗೆ ನಾವು ನೀತಿವಂತರಾಗಿ ಬದುಕುವುದರಿಂದ ನಿನ್ನ ಮಗಲಲ್ಲಿ ಸಾವಿರಾರು ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದುದರಿಂದ
ದೇವರು ಲೋಟನನ್ನು ರಕ್ಷಿಸಿದಂತೆ ನಮ್ಮ ಕುಟುಂಬವನ್ನು ರಕ್ಷಿಸಲು ಸಹ ಸಿದ್ಧವಿದ್ದಾನೆ. ನಾವು ಆತನ ಕಾರ್ಯಗಳ ಮೇಲೆ ನಾವು ಆತನ ಮೇಲೆ ನಂಬಿಕೆ ಇಡುವುದರಿಂದ ದೇವರು ತನ್ನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಮ್ಮ ಕುಟುಂಬಗಳಲ್ಲಿ ಸಹ ಅದ್ಭುತ ಕಾರ್ಯಗಳನ್ನು ನಡೆಸುವಂಥ ದೇವರಾಗಿದ್ದಾನೆ. ಮೊದಲು ನಾವು ನೀತಿಗಾಗಿಯೂ ಆತನ ರಾಜ್ಯಕ್ಕಾಗಿ ತವಕ ಪಡುವುದರಿಂದ ನಮಗೆ ಬೇಕಾದವುಗಳು ಸಿಗುತ್ತವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುವವರಾಗಿದ್ದಾರೆ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ನಿಮಗೆಲ್ಲವೂ ದೊರೆಯುವುದು ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದ ಆತನಾಗಿದ್ದಾನೆ. ದೇವರಿಗೆ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಕಾಳಜಿ ಇದೆ ಪ್ರಿಯರೇ. ಆದರೆ ನಾವು ದೇವರನ್ನು ನಂಬುತ್ತಿಲ್ಲ. ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಈಗಲೂ ಸಹ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕುಟುಂಬವನ್ನು ದೇವರ ಕೈಗೆ ನಾವು ಒಪ್ಪಿಸಿಕೊಡುವ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. Jehovah said, "Because the cry of Sodom and Gomorrah is great, and because their sin is very grievous, I will go down now and see whether they have done." The cities of Sodom and Gomorrah were full of evil, licentiousness, rampant with murder, and indulgence in extravagant pleasures. They reached the point of clamoring against God, of fighting against Him, and waging His disposition. Where are the men which came into you this night? Bring them out to us, that we may know them. After the angels took Lot and his family out of the city, burning sulfur rained down from the sky. The raging fire lit up the heavens. Hurry up! My house! Our lives are on the line. Who cares about the house? I'm not afraid. Just one look. Just one look. Sodom, Gomorrah, and all their residents were reduced to ashes, disappearing into the wrath of God.